ಯಾರಿಗೇಳನ ನಮ್ಮ ಪ್ರಾಬ್ಲಮ್ಮು ಅನ್ನಂಗೆ ಅದೇ ರೂಟೀನ್ ಲೈಫ್ನ ಲೀಡ್ ಮಾಡ್ತಾ ಮಾಡ್ತಾ ಈ ಬೋರ್ ಆಗಿರೋ ಭಾಗ್ಯಮಂತರ ಆಗೋಗ್ಬಿಟ್ಟಿದ್ದೆ ನಾನು. ಸೊ ಆ ಗ್ಯಾಪಲ್ಲಿ ಫ್ರೆಂಡ್ ಬರ್ಡೇ ಬಂತು ಅಂತ ಹೇಳ್ಬಿಟ್ಟು 3 ಜನನು ಚಕಾಚಕ ರೆಡಿಯಾಗಿ ಸೊಂಟದ ಬೆಲ್ಟ್ ಕಟ್ಟಿಕೊಂಡು ಹೈವೇನಲ್ಲಿ ಹಾರಿಕೊಂಡು ಅಂತ ಜುಮ್ ಅಂತ ಹೊರಟ್ವಿ. ಆ್ಯಂಡ್ ಯಾವಾಗಲೂ ಈ ಅಪ್ಪ ಮಗ ಬಾಯ್ಸ್ ಅಂತ ಹೇಳ್ಬಿಟ್ಟು ಟ್ವಿನ್ನಿಂಗ್ ಮಾಡ್ಕೊಳ್ಳೋದಾಯ್ತಾ, ನನ್ನನ್ನು ಯಾವಾಗಲೂ ಸಪ್ರೇಟಾಗಿ ಇಟ್ಬಿಡ್ತಾರೆ. ಅವರಿಬ್ಬರೇ ಗೊತ್ತಿಲ್ದಂಗೆ ತಾನೇನು ಬಟ್ಟೆ ಹಾಕೊತೀನಿ ಅದೇ ಬಟ್ಟೆ ಪಾಪುಗೆ ಹಾಕೋದು, ಹೀಗೆ ಎಲ್ಲ ಅಲ್ಲೇ ಒಳಗೊಳಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಈ ಸಲ ನಾನು ಬ್ಲ್ಯಾಕೇ ಹಾಕೊತೀನಿ ಅಂತ ಹೇಳ್ಬಿಟ್ಟು 3 ಜನನು ಬ್ಲ್ಯಾಕ್ ಹಾಕ್ಕೊಂಡು ಹೋಗಿದ್ವಿ. ನಮ್ಮ ಪುಟಾಣಿಗಂತೂ ಒಂದು ದೊಡ್ಡ ಪ್ಲೇ ಗ್ರೌಂಡ್ ಸಿಗ್ದಂಗೆ ಆಗ್ಬಿಟ್ಟಿತ್ತು, ಚೆನ್ನಾಗಿ ಆಟಾಡ್ತಾ ಇದ್ದ. ಇದು ನಮ್ಮ ಪುಟಾಣಿ ಗ್ರೂಪು. ಸೊ ಈ ಗ್ರೂಪಲ್ಲಿ ನಾವು ಯಾರು ಬರ್ಡೇ ಇರುತ್ತೆ ಅವರು ಅವತ್ತಿನ ದಿನ ಮೀಟ್ ಆಗ್ತೇವೆ ಆ್ಯಂಡ್ ವಿಲ್ ಸೆಲಿಬ್ರೇಟ್ ವಿತೌಟ್ ಮಿಸ್. ಆ್ಯಂಡ್ ಕಾನಂಗೆ ಕೇಕ್ ಕೊಡೋಕ್ಕಾಗಲ್ಲ, ಸೊ ಅದಕ್ಕೆ ಅದ್ರ ಮೇಲಿರೋ ಫ್ರೂಟು ಮ್ಯಾಂಗೋ ಮತ್ತು ಬ್ಲೂಬೆರಿದನ್ನೆಲ್ಲ ಕೊಟ್ಟು ಸಮಾಧಾನ ಮಾಡ್ತಿದ್ವಿ, ವೆಯ್ಟ್ ಮಾಡೋ ಕೇಕ್ ಕಟ್ ಮಾಡೋವರೆಗೂ ಅಂತ. ಆ್ಯಂಡ್ ಲುಕ್ ಅಟ್ ಅವರ್ ಬರ್ಡೇ ಗರ್ಲ್, ಶಿ ಈಸ್ ಲುಕಿಂಗ್ ಸೋ ಪ್ರಿಟಿ. ನಾನು ಡಯಟ್ ಅಂತೇಳ್ಬಿಟ್ಟು ಏನು ತಿಂತಾನೇ ಇರಲಿಲ್ಲ, ಬರ್ಗೆಟ್ ಬಸಮ ಆಗೋಗಿದೆ. ಬಟ್ ಕೇಕನ್ನ ನೋಡಿಬಿಟ್ಟು 1-2 ಪೀಸ್ ಎಕ್ಸ್ಟ್ರಾನೇ ತಿಂದ್ಬಿಟ್ಟೆ. ಆವಾಗಲೇ ಬ್ಯಾಟ್ರಿ ಹೊಟ್ಟೆಗೆ ಏನೂ ಇಲ್ದಂಗೆ ಹಂಗೆ ಓಡಾಡ್ತಿತ್ತು. ಇವಾಗ ಹೊಟ್ಟೆ ತುಂಬ ಊಟ ಸಿಕ್ಕಿದೆ, ಇವಾಗ ಹೆಂಗೆ ಓಡ್ಬೋದು ಬ್ಯಾಟ್ರಿ ಅಲ್ವಾ. ನಾಳೆ ಎಕ್ಸ್ಟ್ರಾ ವರ್ಕೌಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ತಿಂದಿದ್ದು 2 ಪೀಸ್ ಕೇಕ್ ಕ್ಯಾಲೋರೀಸ್ ಅಲ್ಲೇ ಬರ್ನ್ ಮಾಡಿಸ್ಬಿಟ್ಟ ನನಗೆ. ಇದಾಗಿತ್ತು ನನ್ನ ಡೇ. ಮತ್ತೆ ಸಿಗುವ, ಬಾಯ್.